ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅರುಣ್ ಟ್ರಾವೆಲ್ ಸ್ಟೋರೀಸ್. ಸುಮಾರು ಒಂದು 20 ದಿವಸ ಆಯಿತು ಯೂಟ್ಯೂಬಲ್ಲಿ ಯಾವುದೇ ವೀಡಿಯೋಸ್ ಹಾಕಿಲ್ಲ. ಅದು ಯಾಕೆ ಅಂತ ಮುಂದೆ ಹೇಳ್ತೀನಿ. ಇಷ್ಟು ದಿನ ನಾನು ಯಾವುದಾದ್ರೂ ಟ್ರಾವೆಲ್ ಮಾಡಿದ್ರೆ ಸುಮಾರು ಒಂದು 10 ದಿವಸ ಹೋಗ್ತಿದ್ದೆ, ಇಲ್ಲ ವಾರ ಹೋಗ್ತಿದ್ದೆ, ಹೋಗ್ಬಿಟ್ಟು ರಿಟರ್ನ್ ಬಂದುಬಿಡ್ತಿದ್ದೆ. ಬಟ್ ಆದರೆ ಈಗ ಒಂದು ದೊಡ್ಡ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದೇ 100 ಡೇಸ್ ಪ್ರಯಾಣ ಸೀರೀಸ್ ಅಂತ. ಈ ಸೀರೀಸಲ್ಲಿ ಭಾರತದ ಮೂಲೆ ಮೂಲೆಗೂ ಟ್ರಾವೆಲ್ ಮಾಡ್ತೀನಿ. ನನ್ನ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸುಮಾರು 100 ದಿನಗಳ ಟ್ರಾವೆಲ್ ಸೀರೀಸ್ ಇದು. ಈಗ ನಮ್ಮ ಚಾನಲಲ್ಲಿ ಕರೆಕ್ಟಾಗಿ 27,000 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನೋಡೋಣ ಈ 100 ಡೇಸ್ ಸೀರೀಸ್ ಆದಮೇಲೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಅಂತ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದಾರೆ, ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತೀರೋ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ತುಂಬ ಜನ ನನಗೆ ಕೇಳ್ತಾ ಇದ್ರು ಇಂಟರ್ನ್ಯಾಷನಲ್ ಟ್ರಿಪ್ಸ್ ಮಾಡ್ಬೋದಲ್ವಾ ಅಂತ. ಬಟ್ ಆದರೆ ನಾನೇನು ಹೇಳ್ತೀನಿ ಅಂದರೆ, ಮೊದಲು ನಮ್ಮ ಭಾರತನ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡಬೇಕು. ಅದಾದಮೇಲೆ ಇಂಟರ್ನ್ಯಾಷನಲ್ ಟ್ರಿಪ್ಸ್ ಮಾಡ್ಬೋದು. ಬಟ್ ಆದರೆ ನಮ್ಮ ಭಾರತದಲ್ಲಿ ಏನಿಲ್ಲ ಹೇಳ್ರಿ. ಒಂದು ಬೀಚ್ಗಳಿದ್ದಾವೆ, ಮರುಭೂಮಿ ಐತೆ, ದೊಡ್ಡ ದೊಡ್ಡ ಬೆಟ್ಟಗಳಿದ್ದಾವೆ, ಎಲ್ಲ ಐತೆ. ಒಂದು ಫಾರಿನಲ್ಲಿ ಏನು ಬೇಕೋ ಅದೆಲ್ಲ ಇದೆ ನಮ್ಮ ಭಾರತದಲ್ಲಿ. ಸೊ ಫಸ್ಟು ನಾನು ನಮ್ಮ ಕಂಪ್ಲೀಟ್ ಭಾರತನ ನಿಮ್ಗೆ ತೋರಿಸಿ ಆಮೇಲೆ ಇಂಟರ್ನ್ಯಾಷನಲ್ ಟ್ರಿಪ್ಸ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಅಂತಲೇ ಈ 100 ಡೇಸ್ ಸೀರೀಸ್ನ ಮಾಡ್ತಾ ಇರೋದು. ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡೋದಿಷ್ಟೇ, ನನ್ನ ವೀಡಿಯೋಸ್ನ ತುಂಬ ಜನಕ್ಕೆ ಶೇರ್ ಮಾಡಿ, ನಿಮ್ಗೆ ಇಷ್ಟ ಆದ್ರೇ ಲೈಕ್ ಮಾಡಿ, ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ. ಇನ್ನೇನು ಸ್ವಲ್ಪ ದಿನದಲ್ಲಿ ಈ ಸೀರೀಸ್ ಸ್ಟಾರ್ಟ್ ಆಗುತ್ತೆ. ವೀಡಿಯೋಸ್ ಮಾತ್ರ ಡೇ ಬೈ ಡೇ ವೀಡಿಯೋಸ್ ಬರ್ತಾನೆ ಇರ್ತವೆ. ಸುಮಾರು 100 ದಿನಗಳ ಈ ಸೀರೀಸು ಮನೆಯವ್ರಿಗೆ ದೂರವಾಗಿ ನಿಮಗೆ ಹತ್ತಿರವಾಗಿ ಈ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅದ್ರ ಬಗ್ಗೆ ಹೇಳಬೇಕು ಅಂತಲೇ ಈ ವಿಡಿಯೋ. ಸೊ ಇನ್ನು ರೆಗ್ಯುಲರಾಗಿ ವೀಡಿಯೋಸ್ ಬರ್ತಾ ಇರ್ತವೆ, ಡೇ ಬೈ ಡೇ ವೀಡಿಯೋಸ್ ಬರ್ತಾ ಇರ್ತವೆ. ಎಂಜಾಯ್ ಮಾಡಿ. ಸೊ ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್.